ನ್ಯೂಸ್ ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ಗಾಯತ್ರಿ ಕಲ್ಯಾಣ ಮಂಟಪದಲ್ಲಿ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಬೆಂಗಳೂರು, ಕುಶಾಲನಗರ ಪ್ರೆಸ್ ಕ್ಲಬ್ ಟ್ರಸ್ಟ್, ಸಂಗಮ ಟಿವಿ ಹಾಗೂ ವಂಶ ನ್ಯೂಸ್ ಸಹಯೋಗದಲ್ಲಿ ರಾಜ್ಯ ಮಟ್ಟದ ಸಾಮಾಜಿಕ ಕ್ರಾಂತಿ ಪ್ರಶಸ್ತಿ ಪ್ರದಾನ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಬೆಳಗಾವಿ ನಗರದ ಕನ್ನಡ ಸಾಹಿತ್ಯ ಭವನದಲ್ಲಿ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಬೆಳಗಾವಿ ಜಿಲ್ಲಾ ಘಟಕದ ವತಿಯಿಂದ ಬೇಸಿಗೆ ಕವಿಗೋಷ್ಠಿ ಹಮ್ಮಿಕೊಳ್ಳಲಾಗಿತ್ತು. ಕೆಆರ್ಪೇಟೆ ಪಟ್ಟಣದ ಜೆಎಂಎಫ್ಸಿ ಸಿವಿಲ್ ನ್ಯಾಯಾಲಯದ ಆವರಣದಲ್ಲಿ ಬಸವ ಜಯಂತಿ ಹಾಗೂ ಅಂಬೇಡ್ಕರ್ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸಿದರು. ಕುಶಾಲನಗರ ಪಟ್ಟಣದ ಗಾಯತ್ರಿ ಕಲ್ಯಾಣ ಮಂಟಪದಲ್ಲಿ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಬೆಂಗಳೂರು, ಸಂಗಮ ಟಿವಿ ಹಾಗೂ ವಂಶ ನ್ಯೂಸ್ ಸಹಯೋಗದಲ್ಲಿ ಭಾರತ ರತ್ನ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಹಾಗೂ ಮಾಜಿ ಉಪಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾವ್ ರವರ ಜಯಂತಿ ಅಂಗವಾಗಿ ರಾಜ್ಯ ಮಟ್ಟದ ಸಾಮಾಜಿಕ ಕ್ರಾಂತಿ ಪ್ರಶಸ್ತಿ ಪ್ರದಾನ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಕುಶಾಲನಗರ ಪಟ್ಟಣದ ಗಾಯತ್ರಿ ಕಲ್ಯಾಣ ಮಂಟಪದಲ್ಲಿ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಬೆಂಗಳೂರು, ಕರ್ನಾಟಕ ಪತ್ರಕರ್ತರ ಸಂಘ ಕೊಡಗು ಜಿಲ್ಲಾ ಘಟಕ ಹಾಗೂ ಕುಶಾಲನಗರ ಪ್ರೆಸ್ ಕ್ಲಬ್ ಟ್ರಸ್ಟ್, ಕುಶಾಲನಗರ, ಸಂಗಮ ಟಿವಿ ಹಾಗೂ ವಂಶ ನ್ಯೂಸ್ ಸಹಯೋಗದೊಂದಿಗೆ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಮತ್ತು ಭಾರತದ ಮಾಜಿ ಉಪಪ್ರಧಾನಿ ಹಸಿರು ಕ್ರಾಂತಿಯ ಹರಿಕಾರ ಡಾಕ್ಟರ್ ಬಾಬು ಜಗಜೀವನ್ ರಾವ್ ರವರ ಜಯಂತಿ ಅಂಗವಾಗಿ ರಾಜ್ಯ ಮಟ್ಟದ ಸಾಮಾಜಿಕ ಕ್ರಾಂತಿ ಪ್ರಶಸ್ತಿ ಪ್ರದಾನ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಬೆಂಗಳೂರು, ಕೊಡಗು ಜಿಲ್ಲಾ ಘಟಕ, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಬೆಂಗಳೂರು, ಕೊಡಗು ಜಿಲ್ಲಾ ಘಟಕ, ರಾಷ್ಟ್ರೀಯ ಅಪರಾಧ ತಡೆ ಮಾನವ ಹಕ್ಕುಗಳ ಪರಿಷತ್ ಬೆಂಗಳೂರು ಜಿಲ್ಲಾಧ್ಯಕ್ಷರು, ಕುಶಾಲನಗರ ಪ್ರೆಸ್ ಕ್ಲಬ್ ಟ್ರಸ್ಟ್ನ ಅಧ್ಯಕ್ಷರು ಹಾಗೂ ಸಂಗಮ ಟಿವಿ ಮತ್ತು ವಂಶ ನ್ಯೂಸ್ನ ಪ್ರಧಾನ ಸಂಪಾದಕರಾದ ಡಾಕ್ಟರ್ ಎಚ್.ಎಂ. ರಘುಕೋಟಿಯವರು ವಹಿಸಿದ್ದರು. ಕಾರ್ಯಕ್ರಮದ ತಾಲೂಕು ದಂಡಾಧಿಕಾರಿಗಳು ಕಿರಣ್ ಜೆ ಗೌರಯ್ಯ ಹಾಗೂ ವೇದಿಕೆಯಲ್ಲಿ ಉಪಸ್ಥಿತರಿದ್ದ ಗಣ್ಯರು ಗಿಡಕ್ಕೆ ನೀರು ಹಾಕುವ ಮೂಲಕ ಉದ್ಘಾಟಿಸಿದರು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನವನ್ನ ಪ್ರಬಲವಾಗಿ ಜಾರಿಗೆ ತರುವ ಮೂಲಕ ಸಮಾನತೆ, ಸಹೋದರತ್ವ ಮತ್ತು ಸಾಮಾಜಿಕ ನ್ಯಾಯವನ್ನ ಪ್ರತಿಪಾದಿಸಿದ ಮಹಾನ್ ಮಾನವತಾವಾದಿ ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಂದು ಕೊಡಗು ವಿಶ್ವವಿದ್ಯಾಲಯದ ಕನ್ನಡ ಉಪನ್ಯಾಸಕರಾದ ಡಾಕ್ಟರ್ ಜಮೀರ್ ಅಹಮದ್ ಅಭಿಪ್ರಾಯಿಸಿದರು. ಹಸಿರು ಕ್ರಾಂತಿಯ ಹರಿಕಾರ ಬಾಬು ಜಗಜೀವನ್ ರಾವ್ ರವರು ಸುದೀರ್ಘ ಕಾಲದವರೆಗೆ ಕೇಂದ್ರದ ಸಚಿವರಾಗಿ ಸೇವೆ ಸಲ್ಲಿಸಿದವರು. ಜಾತ್ಯತೀತತೆ, ಸಾಮಾಜಿಕ ಸಾಮರಸ್ಯ, ಕೃಷಿ, ಅರ್ಥಶಾಸ್ತ್ರ, ಆಹಾರ ಉತ್ಪಾದನೆ, ರಕ್ಷಣಾ ನಿರ್ವಹಣೆ, ಕಾರ್ಮಿಕ ಕಲ್ಯಾಣ, ಮಹಿಳಾ ಸಬಲೀಕರಣಕ್ಕೆ ಅವರ ಕೊಡುಗೆ ಶ್ಲಾಘನೀಯವಾದುದು ಎಂದರು. ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಶ್ರೀಮತಿ ಅರುಣಿ ಅಶೋಕ್, ಮಿಸಸ್ ಇಂಡಿಯಾ ಪ್ರಶಸ್ತಿ ವಿಜೇತೆ, ಫ್ಯಾಷನ್ ಐಕಾನ್ ಮತ್ತು ವೃತ್ತಿಪರ ಮೇಕಪ್ ಕಲಾವಿದೆ ಬೆಂಗಳೂರು, ಮೋಹನ್ ಕುಮಾರ್ ಎಚ್ಎ, ಕಲ್ಯಾಣ ಅಧಿಕಾರಿಗಳು, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ, ಸೋಮವಾರಪೇಟೆ ತಾಲೂಕು, ಕೊಡಗು ಜಿಲ್ಲೆ, ಟಿಎಚ್ ಗಣೇಶ್ ತೊರೆನೂರು, ಅಂತಾರಾಷ್ಟ್ರೀಯ ಮ್ಯಾರಥಾನ್ ಮತ್ತು ಅಥ್ಲೆಟಿಕ್ ಕ್ರೀಡಾಪಟು ಕುಶಾಲನಗರ, ಎಚ್ಎಂ ಮೀನಾಕ್ಷಿ, ಕನ್ನಡ ಕಿರುತೆರೆ ಕಲಾವಿದೆ ಬೆಂಗಳೂರು, ಶ್ರೀಮತಿ ಜಯಲಕ್ಷ್ಮಿ ಹೆಜ್ಜೆ, ಆಶಾ ಕಾರ್ಯಕರ್ತೆ ಹೆಬ್ಬಾಲೆ, ಶ್ರೀಮತಿ ಜಯಶ್ರೀ ಮುರುಗೇಶ್ ಕೆಆರ್, ಜಿಲ್ಲಾಧ್ಯಕ್ಷರು, ಮಹಿಳಾ ಘಟಕ ಕೊಡಗು ಜಿಲ್ಲೆ, ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ, ಶ್ರೀ ಮುಸ್ತಫಾ ಎಂಎ, ಮಾಜಿ ಉಪಾಧ್ಯಕ್ಷರು, ಗ್ರಾಮ ಪಂಚಾಯಿತಿ ಹರದೂರು, ಹಾರಂಗಿ ನೀರಾವರಿ ಸಲಹಾ ಸಮಿತಿ ಸದಸ್ಯರು ಹಾಗೂ ಸಮಾಜ ಸೇವಕರು ಕೊಡಗು ಜಿಲ್ಲೆ, ಎಚ್ಎಸ್ ಗಣೇಶ್, ಸಮಾಜ ಸೇವಕರು, ಚನ್ನಯ್ಯನಕೋಟೆ, ವಿರಾಜಪೇಟೆ ತಾಲೂಕು, ಕೊಡಗು ಜಿಲ್ಲೆ, ಬಿಎಸ್ ಸದಾಶಿವ ಶೆಟ್ಟಿ, ಸಮಾಜ ಸೇವಕರು ಹಾಗೂ ಉದ್ಯಮಿಗಳು ಮುಂಬೈ, ಡಾಕ್ಟರ್ ಜಮೀರ್ ಅಹಮದ್, ಉಪನ್ಯಾಸಕರು, ಕನ್ನಡ ವಿಭಾಗ, ಕೊಡಗು ವಿಶ್ವವಿದ್ಯಾಲಯ ಕೊಡಗು, ಶ್ರೀ ರವಿ ಆರ್ ಶಾಸ್ತ್ರಿ, ಗಾಯಕರು, ಝೇಂಕಾರ್ ಮೆಲೋಡಿಸ್, ಕುಶಾಲನಗರ, ಕೊಡಗು ಜಿಲ್ಲೆ, ಕುಮಾರಿ ದಿಶಾ ನಿದೆಮಲೆ, ರಾಷ್ಟ್ರ ಮಟ್ಟದ ಹಾಕಿಪಟು, ಕುಶಾಲನಗರ, ಕೊಡಗು ಜಿಲ್ಲೆ ಇವರುಗಳನ್ನ ಕ್ರಾಂತಿ ಪ್ರಶಸ್ತಿ ಪ್ರದಾನ ಮಾಡಿ ಸನ್ಮಾನಿಸಿ ಗೌರವಿಸಲಾಯಿತು. ನಂತರ 2025-26ನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ ಕುಮಾರಿ ರೆನಿತ್ ಎಂ, ಕುಮಾರಿ ಗೌತಮಿ ಬಿಪಿ, ಕುಮಾರಿ ಸಂಸ್ಕೃತಿ, ಕುಮಾರಿ ಬಿ ದಿಶಾ, ಕುಮಾರಿ ಜೆ ರಂಜಿತಾ, ಚಿರಾಗ್ ಜಿ ರೇವಣ್ಕರ್, ವೆನ್ಯ ಜಿ, ಪ್ರಯಾಗ್ ಎಂಪಿ, ತನ್ಮಯ ವಿ ಇವರುಗಳನ್ನ ಶಿಕ್ಷಣ ಜ್ಞಾನಿ ಪ್ರಶಸ್ತಿ ನೀಡಿ ಸನ್ಮಾನಿಸಿ ಗೌರವಿಸಿ ಅಭಿನಂದಿಸಲಾಯಿತು. ಕಾರ್ಯಕ್ರಮದ ವೇದಿಕೆಯಲ್ಲಿ ಶ್ರೀ ಭಾರದ್ವಾಜ್ ಕೆ ಆನಂದ ತೀರ್ಥ, ಹಿರಿಯ ಸಾಹಿತಿಗಳು ಕೊಡಗು ಜಿಲ್ಲೆ, ಬಿಎಸ್ ಸದಾಶಿವ ಶೆಟ್ಟಿ, ಸಮಾಜ ಸೇವಕರು ಹಾಗೂ ಉದ್ಯಮಿಗಳು ಮುಂಬೈ, ಡಿಆರ್ ಪ್ರಭಾಕರ್, ಜಿಲ್ಲಾಧ್ಯಕ್ಷರು, ಸಂಗೊಳ್ಳಿ ರಾಯಣ್ಣ ಕುರುಬರ ಹಿತರಕ್ಷಣಾ ವೇದಿಕೆ ಹಾಗೂ ಕುರಿ ಮತ್ತು ಉಣ್ಣೆ ಸಹಕಾರ ನಿಗಮ, ಟಿಜಿ ಪ್ರೇಮ್ ಕುಮಾರ್, ಮುಖ್ಯ ಶಿಕ್ಷಕರು, ಸರ್ಕಾರಿ ಪ್ರೌಢಶಾಲೆ ಕೂಡ್ಮಂಗ್ಳೂರು, ಡಾಕ್ಟರ್ ಜಮೀರ್ ಅಹಮದ್, ಉಪನ್ಯಾಸಕರು, ಕನ್ನಡ ವಿಭಾಗ, ಕೊಡಗು ವಿಶ್ವವಿದ್ಯಾಲಯ ಕೊಡಗು, ಎಚ್ಎಂ ಮೀನಾಕ್ಷಿ, ಕನ್ನಡ ಕಿರುತೆರೆ ಕಲಾವಿದೆ ಬೆಂಗಳೂರು ಹಾಗೂ ವಿವಿಧ ಕಾಲೇಜು ಉಪನ್ಯಾಸಕರುಗಳು, ವಿದ್ಯಾರ್ಥಿಗಳು, ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು.
ನಿಮಗಿದು ಹೆಮ್ಮೆಯ ಚಪ್ಪಾಳೆ 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 ಕನ್ನಂಬಾಡಿಯ ಕಟ್ಟಿಸಿದ ಭಾರತ ರತ್ನಕ್ಕೆ ಚಪ್ಪಾಳೆ ಕನ್ನಡ ಡಿಂಡಿಮ ಬಾರಿಸಿದ ಕವಿಗಳೇ ನಿಮಗಿದು ಚಪ್ಪಾಳೆ ದೇಶವ ಕಾಯುವ ಯೋಧರಿಗೆ ನಮ್ಮೆದೆಯಾಳದ ಚಪ್ಪಾಳೆ ಅನ್ನವ ನೀಡುತ್ತ ಸಲಹಿರುವ ನೇಗಿಲ ಯೋಗಿಗೆ ಚಪ್ಪಾಳೆ 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 ಕಣ್ಣನು ನೀಡುವ ಅಣ್ಣನಿಗೆ ನಮ್ಮಯ ಪ್ರೀತಿಯ ಚಪ್ಪಾಳೆ ದೇಶವಾಡಿದ ನಾಯಕರೇ ನಿಮಗಿದು ಗೌರವ ಚಪ್ಪಾಳೆ ನಾದದ ಸುಧೆಯನ್ನು ಹರಿಸಿರುವ ನಾಯಕರೇ ಇದು ಚಪ್ಪಾಳೆ ಧೈರ್ಯ ಶೌರ್ಯವ ಮೆರೆದಿರುವ ವೀರ ವನಿತೆಯರ ಚಪ್ಪಾಳೆ 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 ಕೀರ್ತನೆ ವಚನವ ಬೋಧಿಸಿದ ಯೋಗಿ ವರೇಣ್ಯರ ಚಪ್ಪಾಳೆ ಕ್ರೀಡಾ ಲೋಕದ ಸಾಧಕರೇ ನಿಮಗಿದು ಸ್ಫೂರ್ತಿಯ ಚಪ್ಪಾಳೆ ಬೆಳ್ಳಿ ತೆರೆಯ ತಾರೆಗಳೇ ನಿಮಗಭಿಮಾನದ ಚಪ್ಪಾಳೆ ನಾಡಿಗೆ ಅಣ್ಣನೇ ಆಗಿರುವ ರಾಜಣ್ಣನಿಗೆ ಚಪ್ಪಾಳೆ 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 ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಮೃಗುಕೋಟಿ ಕುಶಾಲನಗರ. ಕೆಆರ್ಪೇಟೆ ಪಟ್ಟಣದ ಹೇಮಗಿರಿ ರಸ್ತೆಯಲ್ಲಿರುವ ಶ್ರೀ ಚೌಡೇಶ್ವರಿ ಅಮ್ಮನವರ ದೇವಾಲಯದಲ್ಲಿ 10ನೇ ವರ್ಷದ ವಾರ್ಷಿಕೋತ್ಸವ ಶ್ರದ್ಧಾಭಕ್ತಿಯಿಂದ ನಡೆಯಿತು. ದೇವಾಲಯಗಳು ಶರಣ ಶ್ರದ್ಧಾ ಕೇಂದ್ರಗಳಾಗಿದ್ದು ನಮ್ಮ ಸಂಸ್ಕೃತಿ ಹಾಗೂ ಪರಂಪರೆಯ ಮೇಲೆ ಬೆಳಕು ಚೆಲ್ಲುವ ಜೀವಂತ ಸ್ಮಾರಕಗಳಾಗಿದೆ ಎಂದು ಸಮಾಜ ಸೇವಕರಾದ ಮಲ್ಲಿಕಾರ್ಜುನ್ ತಿಳಿಸಿದ್ರು. ಕೆಆರ್ಪೇಟೆ ಪಟ್ಟಣದ ಹೊರವಲಯದ ಹೇಮಗಿರಿ ರಸ್ತೆಯಲ್ಲಿರುವ ಶ್ರೀ ಚೌಡೇಶ್ವರಿ ಅಮ್ಮನವರ ದೇವಾಲಯದ 10ನೇ ವರ್ಷದ ವಾರ್ಷಿಕೋತ್ಸವ ಅಂಗವಾಗಿ ನಡೆದ ಸಾಧಕರಿಗೆ ಸನ್ಮಾನ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಿ ಮಾತನಾಡಿದರು. ಇತ್ತೀಚೆಗೆ ನಡೆದ ದ್ವಿತೀಯ ಪಿಯುಸಿ ಹಾಗೂ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತ್ಯುತ್ತಮವಾದ ಸಾಧನೆಯನ್ನ ಮಾಡಿ ತಮ್ಮ ಸಾಮರ್ಥ್ಯವನ್ನ ನಿರೂಪಿಸಿ ತೋರಿಸಿಕೊಟ್ಟಿದ್ದಾರೆ. ನೇಕಾರ ಸಮಾಜದ ಮುಖಂಡರಾದ ಸಂತೆ ಸರಗೂರಿನ ಬಾಲಸುಬ್ರಹ್ಮಣ್ಯ, ರಘುರಾಮ್, ಉದ್ಯಮಿಗಳಾದ ಹೊನ್ನಾವರ ಚಂದ್ರಶೇಖರ್, ಶ್ರೀರಂಗಪಟ್ಟಣ ಕುಮಾರಸ್ವಾಮಿ, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಅಂಚನಹಳ್ಳಿ ನಾಗರತ್ನಮ್ಮ ಸುಬ್ಬಣ್ಣ, ತಗಡೂರು ಯುಕೆ ಬಸವರಾಜಪ್ಪ, ರಾಜ್ಯ ಕೈಗಾರಿಕಾ ಸರಬರಾಜು ಮಹಾಮಂಡಲದ ಅಧ್ಯಕ್ಷರಾದ ಸಂತೋಷ್ ಕುಮಾರ್, ಪುರಸಭೆ ಮಾಜಿ ಅಧ್ಯಕ್ಷರಾದ ಪಂಕಜ ಪ್ರಕಾಶ್, ಸ್ಥಾಯಿ ಸಮಿತಿ ಮಾಜಿ ಅಧ್ಯಕ್ಷರಾದ ಲೋಕೇಶ್, ಶ್ರೀ ಚೌಡೇಶ್ವರಿ ದೇವಾಲಯದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾದ ಕೆಎಚ್ಆರ್ ಚಂದ್ರಶೇಖರ್, ಗೌರವ ಅಧ್ಯಕ್ಷರಾದ ಕೆಆರ್ ನಾಗರಾಜ ಶೆಟ್ಟಿ, ಸಿಂದಘಟ್ಟ ನಾಗೇಶ್, ಪ್ರಧಾನ ಕಾರ್ಯದರ್ಶಿ ಲೋಕೇಶ್ ಸೇರಿದಂತೆ ಸಾವಿರಾರು ಜನರು ಶ್ರೀ ಚೌಡೇಶ್ವರಿ ದೇವಸ್ಥಾನದ 10ನೇ ವರ್ಷದ ವಾರ್ಷಿಕ ಪೂಜಾ ಮಹೋತ್ಸವದಲ್ಲಿ ಭಾಗವಹಿಸಿ ಅನ್ನಪ್ರಸಾದವನ್ನು ಸ್ವೀಕರಿಸಿದರು. ದಶಮಾನೋತ್ಸವದ ಸಂಭ್ರಮದ ಅಂಗವಾಗಿ ಶ್ರೀ ಚೌಡೇಶ್ವರಿ ಅಮ್ಮನವರಿಗೆ ಮುಂಜಾನೆಯಿಂದಲೇ ಪೂಜೆ ಪುರಸ್ಕಾರಗಳು, ಹೋಮ ಹವನಗಳು ಶ್ರದ್ಧಾಭಕ್ತಿಯಿಂದ ನಡೆದವು. ದೇವಿಗೆ ಪ್ರಕಾರೋತ್ಸವ ಹಾಗೂ ಉಯ್ಯಾಲೋತ್ಸವ ಪೂಜಾ ಕಾರ್ಯಕ್ರಮಗಳಲ್ಲಿ ಸಾವಿರಾರು ಭಕ್ತರು ಭಾಗವಹಿಸಿದ್ದರು.
ಒಂದು ಕೈಗಾರಿಕಾ ಸರಬರಾಜು ಮಹಾಮಂಡಲದ ಅಧ್ಯಕ್ಷರಾಗಿ ಇತಿಹಾಸವನ್ನು ನಿರ್ಮಾಣ ಮಾಡಿದ್ದಾರೆ. ಒಬ್ಬ KR ಪೇಟೆ ಹುಡುಗ ಬೆಂಗಳೂರು ಮಹಾನಗರದಲ್ಲಿ ಒಂದು ರಾಜ್ಯ ಮಟ್ಟದ ನಿಗಮದ ಅಧ್ಯಕ್ಷರಾಗಿ ತಮ್ಮ ಛಾಪನ್ನ, ತಮ್ಮ ಸಾಮರ್ಥ್ಯವನ್ನ ಮೂಡಿಸಿರುವಂತ ಸ್ನೇಹಕ್ಕೆ, ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಬಸ್ ಸಂತೋಷ್ ಕುಮಾರ್ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವ್ರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಪ್ರೀತಿಯ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಹಾಗೆ ನಮ್ಮ ಪಡಿತರ ವಿತರಕರ ಸಂಘದ ಕರ್ನಾಟಕ ರಾಜ್ಯದ ಉಪಾಧ್ಯಕ್ಷರಾಗಿರುವಂತ ಅಂಚನಹಳ್ಳಿ ಸುಬ್ಬಣ್ಣ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದಾರೆ. ಅವ್ರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಪ್ರೀತಿಯ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಹಾಗೆ ನಮ್ಮ ಇಂಜಿನಿಯರ್ ವೆಂಕಟೇಶಣ್ಣ ಅವರು ಸುಮ್ಮನೆ ಕೂತಿದ್ದನ್ನ ನಾನು ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ KR ನೀಲಕಂಠ, KR ಪೇಟೆ. ಬೆಳಗಾವಿ ನಗರದ ಚೆನ್ನಮ್ಮ ವೃತ್ತದಲ್ಲಿರುವ ಕನ್ನಡ ಸಾಹಿತ್ಯ ಭವನದಲ್ಲಿ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಬೆಳಗಾವಿ ಜಿಲ್ಲಾ ಘಟಕದ ವತಿಯಿಂದ ಬೇಸಿಗೆ ಕವಿಗೋಷ್ಠಿ ಹಮ್ಮಿಕೊಳ್ಳಲಾಗಿತ್ತು. ಕವಿಗಳು ನಮ್ಮ ಪೂರ್ವಜರ ಕವಿತೆಗಳನ್ನ ಅಧ್ಯಯನ ಮತ್ತು ಅಧ್ಯಾಪನ ಮಾಡಿದಾಗ ಕಾವ್ಯ ಪ್ರಭೇದಗಳು, ಗುಣಲಕ್ಷಣಗಳು, ಓಗ ಲಯಬದ್ಧತೆ, ಭಾವಾಭಿವ್ಯಕ್ತಿ ಗೋಚರಿಸುತ್ತದೆ ಎಂದು ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಬೆಳಗಾವಿ ಜಿಲ್ಲಾಧ್ಯಕ್ಷರಾದ ಸುಶೀಲ ಎಲ್ ಗುರವ ಅಭಿಪ್ರಾಯಪಟ್ಟರು. ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಜಿಲ್ಲಾ ಘಟಕ ಬೆಳಗಾವಿ ಇವರ ವತಿಯಿಂದ ನಗರದ ಚೆನ್ನಮ್ಮ ವೃತ್ತದಲ್ಲಿರುವ ಕನ್ನಡ ಸಾಹಿತ್ಯ ಭವನದಲ್ಲಿ ಹಮ್ಮಿಕೊಂಡಿದ್ದ ಬೇಸಿಗೆ ಕವಿಗೋಷ್ಠಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಕವಯಿತ್ರಿ ಇಂದಿರಾ ಮೋಟೆಬೆನ್ನೂರು ಆಶನುಡಿಗಳನ್ನಾಡಿದರು. ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದ ಚಿಂತಮಣರಾವ್ PU ಕಾಲೇಜಿನ ಪ್ರಾಂಶುಪಾಲೆ ಭಾರತಿ ಭೀಮರಾವ್ ದಾಸೋಗ ಮಾತನಾಡಿ, ಕವಿಗಳಿಗೆ ದೊಡ್ಡವರ ನೆರಳಿರಬೇಕು. ಹಿರಿಯರ ಮಾತುಗಳು ನಮಗೆ ಜೀವನದಲ್ಲಿ ಸದಾ ದಾರಿದೀಪಗಳಾಗುತ್ತದೆ ಎಂದರು. ಗೋಷ್ಠಿಯಲ್ಲಿ ಅಕ್ಕ ಮಹಾದೇವಿ ತೆಗ್ಗಿ, ಸುಧಾ ಪಾಟೀಲ್, ಹಿರಾ ಚೌಗಲೆ, ಸುನೀತಾ ಸೊಲ್ಲಾಪುರೆ, ಶಾಲಿನಿ ಚಿನಿವಾರ, ಗಂಗಾ ಚಕ್ರಸಾಲಿ, ಮಹಾನಂದ, ಸುನೀತಾ ನಂದಣ್ಣನವರ್, ಪ್ರಭಾ ಪಾಟೀಲ್, ದೀಪ ಉಳ್ಗೆಕಡ್ಡಿ ಸೇರಿದಂತೆ ಹಲವು ಕವಿಗಳು ಕವಿತೆ ವಾಚನ ಮಾಡಿದರು. ಕವಯಿತ್ರಿ ಸುಧಾ ಸಾಬಣರವರು ಕಾರ್ಯಕ್ರಮದ ಪ್ರಾಯೋಜಕತ್ವ ವಹಿಸಿಕೊಂಡಿದ್ದರು. ಕಾರ್ಯಕ್ರಮದಲ್ಲಿ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆಯ ಪದಾಧಿಕಾರಿಗಳು ಹಾಜರಿದ್ದರು. ನ್ಯೂಸ್ ಸಂಗಮಕ್ಕಾಗಿ ಓಂ ಶ್ರೀಹಾನಿ, ಕುಶಾಲನಗರ. KR ಪೇಟೆ ಪಟ್ಟಣದ JMFC ಸಿವಿಲ್ ನ್ಯಾಯಾಲಯದ ಆವರಣದಲ್ಲಿ ಬಸವ ಜಯಂತಿ ಹಾಗೂ ಅಂಬೇಡ್ಕರ್ ಜಯಂತಿಯನ್ನು ಆಚರಿಸಿದರು. ಬುದ್ಧನ ಪ್ರೀತಿ, ಬಸವಣ್ಣನ ಸಮಾನತೆ ಹಾಗೂ ಅಂಬೇಡ್ಕರ್ ರಚಿಸಿದ ಸಂವಿಧಾನದ ಕಾನೂನಿನ ಬಲದಿಂದಾಗಿ ಜಾತಿ ಮತ ಪಂಥಗಳಿಂದ ಮುಕ್ತವಾದ ಸಮಾಜ ನಿರ್ಮಾಣ ಮಾಡಲು ಸಾಧ್ಯವಾಗಿದೆ ಎಂದು JMFC ಹಿರಿಯ ಶ್ರೇಣಿ ನ್ಯಾಯಾಲಯದ ನ್ಯಾಯಾಧೀಶರಾದ ಸುಧೀರ್ ತಿಳಿಸಿದರು. KR ಪೇಟೆ ಪಟ್ಟಣದ JMFC ಸಿವಿಲ್ ನ್ಯಾಯಾಲಯದ ಆವರಣದಲ್ಲಿ ವಕೀಲರ ಸಂಘದ ವತಿಯಿಂದ ಆಯೋಜಿಸಿದ್ದ ಬಸವ ಜಯಂತಿ ಹಾಗೂ ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಪ್ರತಿಭಾವಂತ ವಿದ್ಯಾರ್ಥಿಗಳು, ಹಿರಿಯ ವಕೀಲರು ಹಾಗೂ ವಕೀಲರ ಸಂಘದ ಪದಾಧಿಕಾರಿಗಳನ್ನ ಸನ್ಮಾನಿಸಿ ಗೌರವಿಸಿ ಮಾತನಾಡಿದರು. ಯುವಜನರು ಹಾಗೂ ವಿದ್ಯಾರ್ಥಿಗಳಲ್ಲಿ ಸಾಮಾಜಿಕ ಪ್ರಜ್ಞೆ ಹಾಗೂ ವೈಜ್ಞಾನಿಕ ಮನೋಭಾವನೆ ಮೂಡಿದಾಗ ಮಾತ್ರ ಸಾಮಾಜಿಕ ಅಸಮಾನತೆಗಳನ್ನು ಹೊಡೆದೋಡಿಸಿ ಜಾತಿ ಮತ ಪಂಥಗಳಿಂದ ಮುಕ್ತವಾದ ಸಮಾಜ ನಿರ್ಮಾಣ ಮಾಡಲು ಸಾಧ್ಯವಿದೆ ಎಂದು ಸುಧೀರ್ ತಿಳಿಸಿದ್ರು. ಕಾರ್ಯಕ್ರಮದಲ್ಲಿ ವಿಶೇಷ ಆಹ್ವಾನಿತರಾಗಿ ಭಾಗವಹಿಸಿದ್ದ ಪ್ರಗತಿಪರ ಚಿಂತಕ ಹಾಗೂ ಸಾಮಾಜಿಕ ಹೋರಾಟಗಾರರಾದ ಪ್ರೊಫೆಸರ್ ಹುಲ್ಲುಕೆರೆ ಮಹದೇವ ಮಾತನಾಡಿ, ಬುದ್ಧ, ಬಸವ ಹಾಗೂ ಅಂಬೇಡ್ಕರ್ ಅವರ ತತ್ವ ಚಿಂತನೆಗಳು ಸಾರ್ವಕಾಲಿಕ ಸತ್ಯವಾಗಿದ್ದು ಆರೋಗ್ಯವಂತ ಸಮಾಜದ ನಿರ್ಮಾಣಕ್ಕೆ ದಾರಿದೀಪವಾಗಿದೆ ಎಂದರು. ಅಪರ ಸಿವಿಲ್ ನ್ಯಾಯಾಧೀಶರಾದ ದೇವರಾಜು ಮಾತನಾಡಿದರು. ಹಿರಿಯ ವಕೀಲರಾದ BL ದೇವರಾಜು, GR ಅನಂತರಾಮಯ್ಯ, KN ನಾಗರಾಜು ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಅಪರ ಸಿವಿಲ್ ನ್ಯಾಯಾಧೀಶರಾದ KV ಅರ್ಪಿತಾ, V ಪಾರ್ವತಿ, ಸಹಾಯಕ ಸರ್ಕಾರಿ ಅಭಿಯೋಜಕರಾದ ನಂಜುಂಡಸ್ವಾಮಿ, ಹರೀಶ್, ವೀಣಾ, ಶಿರಸ್ತೆದಾರರಾದ ಪ್ರಕಾಶ್, ಗೌಡಣ್ಣ, ವಕೀಲರ ಸಂಘದ ಪ್ರಧಾನ ಕಾರ್ಯದರ್ಶಿ ಮಂಜೇಗೌಡ, ಉಪಾಧ್ಯಕ್ಷರಾದ ಪುರುಷೋತ್ತಮ್, ಜಂಟಿ ಕಾರ್ಯದರ್ಶಿ ದೊಡ್ಡಯ್ಯ, ಕಾರ್ಯಕ್ರಮದ ಆಯೋಜಕರಾದ ಗಂಜಿಗೆರೆ ಲೋಕೇಶ್, ಶೀಲನೆರೆ ರಘು, ಅವಿನಾಶ್, ಹಿರಿಯ ವಕೀಲರಾದ BC ದಿನೇಶ್, NR ರವಿಶಂಕರ್, CN ಮೋಹನ್, ST ಸರೋಜಮ್ಮ, ಮಂಜುನಾಥ್ ಸೇರಿದಂತೆ ನೂರಾರು ವಕೀಲರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಇದೇ ಸಂದರ್ಭದಲ್ಲಿ ದ್ವಿತೀಯ PUC ಹಾಗೂ SSLC ಪರೀಕ್ಷೆಯಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಸನ್ಮಾನಿಸಿ ಗೌರವಿಸಲಾಯಿತು. ಮೇಲೆ ನಾವು ಅದಕ್ಕೆ ಅವರೆಲ್ಲನೂ ನಾವು ಏನು ಮಾಡಬೇಕು, ಏನು ಮಾಡಿದ್ರು ಎಲ್ಲನೂ ಹೇಳಿದರು. ಬಟ್ ಅದಕ್ಕೆ ನಂದೊಂದು ಚಿಕ್ಕದೊಂದು ಒಂದು ಮಾತನಾಡೋದಕ್ಕೆ ಇಷ್ಟಪಡ್ತೇನೆ. ಮೊದಲನೇದಾಗಿ ಬಿಫೋರ್ ಐ ಫರ್ಗಾಟ್, ನಾನು KNN ಹೇಳಿದ್ದಕ್ಕೆ ನಾನು ಒಂದು ಸೇರಿಸ್ತೀನಿ. ಅವ್ರು ಹೇಳಿದ್ರು ಏನು P1 ವಾಟರ್ ಕೊಡ್ತಾ ಇರಲಿಲ್ಲ ಅಂತ. ಆ ಒಂದು ಚಾಪ್ಟರ್ನ ಡಾಕ್ಟರ್ BR ಅಂಬೇಡ್ಕರ್ ಅವರು ವೆಯ್ಟಿಂಗ್ ಫಾರ್ ಎ ವೀಸಾ ಅನ್ನತಕ್ಕಂಥ ಒಂದು ಬುಕ್ಸ್ನಲ್ಲಿ ನೋ P1 ನೋ ವಾಟರ್ ಅಂತ ಒಂದು ಚಾಪ್ಟರ್ನಲ್ಲಿ ಅದನ್ನ ಡಿಸ್ಕಸ್ ಮಾಡ್ತಾರೆ. ಯಾವ ಥರ ಡಿಸ್ಕ್ರಿಮಿನೇಷನ್ ಇತ್ತು ಆಗಿನ ಕಾಲದಲ್ಲಿ, ಅದನ್ನು ನಾನು ಹೇಗೆ ಎದುರಿಸಿದೆ ಅನ್ನೋವಂಥ ಒಂದು ಸಂದರ್ಭದಲ್ಲಿ ವೆಯ್ಟಿಂಗ್ ಫಾರ್ ಎ ವೀಸಾ ಅಂತಕ್ಕಂಥ ಬುಕ್ಸ್ನಲ್ಲಿ ಅದನ್ನು ಅವರು ಹೇಳ್ತಕ್ಕಂಥದ್ದು.
ಮೊದಲನೇದಾಗಿ ಬಸವಣ್ಣರ ಬಗ್ಗೆ ಹೇಳ್ಬೇಕಂತಂದರೆ ಅವರು ಯಾಕೆ ಈ ಒಂದು ಡಿಸ್ಕ್ರಿಮಿನೇಷನ್ ಮತ್ತು ಸಮಾಜದ ಒಳಿತಿಗಾಗಿ ಏನು ಹೋರಾಟದ ಮನೋಭಾವನೆಯನ್ನು ಬೆಳೆಸ್ಕೊಂಡ್ರು ಅನ್ನೋದಕ್ಕೆ ಮೊದಲನೇದಾಗಿ ಅವ್ರಿಗೆ ಜನಿವಾರ ಹಾಕೋದಕ್ಕೆ ಬಂದಂಥ ಸಂದರ್ಭದಲ್ಲಿ ಅವರು ಇಲ್ಲ ನನಗೆ ಬೇಡ ನನ್ನ ಸಹೋದರಿಗೆ ಹಾಕಿ ಅಂತ ಹೇಳಿದಂಥ ಸಂದರ್ಭದಲ್ಲಿ ಇಲ್ಲ ಹೆಣ್ಮಕ್ಳಿಗೆ ಇದನ್ನು ಹಾಕಬಾರ್ದು ಅಂತ ಹೇಳಿದಾಗ ಯಾಕೆ ಹಾಕಬಾರ್ದು ಅನ್ನೋದೊಂದು ಕ್ವಶನ್ ಮಾರ್ಕ್ನ ಇಟ್ಕೊಂಡು ಹಲವಾರು ಹೋರಾಟಗಳನ್ನು ಮಾಡಿ ಸಮಾಜದಲ್ಲಿ ಹೆಣ್ಣು ಮಕ್ಕಳಿಗೂ ಸಹ ಒಂದು ಸಮಾನಾಂತರವಾಗಿ ಸೇರಬೇಕು ಅನ್ನೋ ಒಂದು ಕಾರಣದಿಂದ ಅದು ಅವರು ಕೂಡ ಸಮನಾಗಿ ನಮ್ಮ ಭಾರತ ದೇಶದಲ್ಲಿ ಇರಬೇಕು, ಸಮಾಜದಲ್ಲಿ ಬೆಳೆಯಬೇಕು ಅನ್ನೋ ಉದ್ದೇಶದಿಂದ ಹೋರಾಟವನ್ನು ಪ್ರಾರಂಭ ಮಾಡಿ ಒಂದು ಅನುಭವ ಮಂಟಪವನ್ನು ನಮ್ಮ GRA ಸಾಹೇಬ್ರು ಹೇಳ್ದಂಗೆ ಅನುಭವ ಮಂಟಪವನ್ನು ಸ್ಥಾಪನೆ ಮಾಡಿ ಆವಾಗಲೇ 12ನೇ ಶತಮಾನದಲ್ಲೇ ಪ್ರಜಾಪ್ರಭುತ್ವಕ್ಕೆ ಸಂಬಂಧಪಟ್ಟ ತತ್ವಗಳನ್ನು ಮತ್ತು ಅದರ ಸಿದ್ಧಾಂತಗಳನ್ನು ಯಾರ್ಯಾರು ನಮ್ಮ ಸಾಹಿತಿಗಳು ಇರ್ಬೋದು, ದೊಡ್ಡ ದೊಡ್ಡ ವಿದ್ವಾಂಸರು ಇರ್ಬೋದು, ಏನು ಅಲ್ಲಿ ಬರವಣಿಗೆಗಾರರು ಇರ್ಬೋದು, ಎಲ್ಲರೂ ಚರ್ಚೆ ಮಾಡಿ ನಿರ್ಧಾರವನ್ನು ತಗೊಳ್ಕೊಂಥದ್ದನ್ನು ಆವಾಗಲೇ ಸ್ಟಾರ್ಟ್ ಮಾಡಿದ್ರು. ಅದರ ಬುನಾದಿಯಾಗಿಯೇ ನಾವು ಇವತ್ತು ಇಲ್ಲಿ ಕೂತ್ಕೊಂಡು ಪ್ರಜಾಪ್ರಭುತ್ವದ ಬಗ್ಗೆ ಮಾತಾಡ್ತಾ ಇದ್ದೀವಿ ಅನ್ನೋದರಲ್ಲಿ ಏನು ಅತಿಶಕ್ತಿ ಏನಲ್ಲ. ಮೊದಲನೇದಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಆವಾಗಲೇ 2 ಪತ್ರಿಕೆಗಳನ್ನು ನಡೆಸ್ತಿರ್ಬೇಕಾದ್ರೇ ಒಂದು ಮೂಕನಾಯಕ ಮತ್ತು ಬಹಿಷ್ಕೃತ ಭಾರತ ಎಂಬ 2 ಪತ್ರಿಕೆಗಳನ್ನು ನಡೆಸ್ತಿರ್ಬೇಕಾದ್ರೆ ನಮ್ಮಲ್ಲಿ ಚರ್ಚೆ ಶುರುವಾಗುತ್ತೆ. ಈಗ ಬ್ರಿಟಿಷರು ನಮಗೆ ಕೊಡ್ತಾರೆ, ಈ ಸ್ವಾತಂತ್ರ್ಯ ಕೊಡ್ತಾರೆ, ನಾವು ಯಾರನ್ನು ನಾವು ಕಾನ್ಸ್ಟಿಟ್ಯೂಷನ್ ಬರೆಯೋದು, ನಮಗೆ ಒಂದು ಕಾನೂನು ಬೇಕಲ್ಲ, ನಮ್ಮನ್ನು ನಾವು ಆಳ್ಕೊಳ್ಳೋದಕ್ಕೆ ಕಾನೂನು ಬೇಕು, ನಾವು ಯಾವ ಥರ ನಾವು ಅದನ್ನು ರೂಢಿಸ್ಕೋಬೇಕು ಅಂತೇಳಿ ನಮ್ಮಲ್ಲಿ ಒಂದು ಆಗ ಇದ್ದಂಥ ವಿದ್ವಾಂಸರಲ್ಲಿ ಚರ್ಚೆ ಸ್ಟಾರ್ಟ್ ಆದಂಥ ಸಂದರ್ಭದಲ್ಲಿ ಲಾರ್ಡ್ ಜೆನ್ನಿಂಗ್ಸ್ ಹತ್ರ ಹೋಗ್ತಾರೆ. ಲಾರ್ಡ್ ಜೆನ್ನಿಂಗ್ಸ್ ಹತ್ರ ಹೋದಾಗ ಅವ್ರು ಹೇಳ್ತಾರೆ, ಇಲ್ಲ ನಾವು ನಿಮ್ಮಲ್ಲಿ ಹಲವಾರು ನೈತಿಕತೆ, ಸಾಮಾಜಿಕತೆ, ಜಾತೀಯತೆ ಮತ್ತು ಪರಿಸರ ವೈವಿಧ್ಯತೆ ಇದೆ, ನಮ್ಮ ಕಲ್ಚರೇ ಬೇರೆ, ನಿಮ್ಮ ಕಲ್ಚರೇ ಬೇರೆ, ನಾವು ಅಲ್ಲಿ ಬಂದು ಇದನ್ನು ಮಾಡೋಕ್ಕಾಗೋದಿಲ್ಲ, ಬಟ್ ನಿಮ್ಮಲ್ಲಿ ಒಬ್ಬರಿದ್ದಾರೆ, ನೀವು ಅವ್ರನ್ನೇ ಅಪ್ರೋಚ್ ಆಗಿ ಅಂತೇಳಿ ಡಾಕ್ಟರ್ BR ಅಂಬೇಡ್ಕರ್ನ ಅಪ್ರೋಚ್ ಆಗ್ತಾರೆ. ಅದರಲ್ಲಿ ಎಲೆಕ್ಷನ್ ನಡೀತದೆ. ಎಲೆಕ್ಷನಲ್ಲಿ ಅಂಬೇಡ್ಕರ್ ಸಾಹೇಬರು ಗೆದ್ದು ಕಮಿಟಿಯಲ್ಲಿ ಕರಡು ಸಮಿತಿಯ ಅಧ್ಯಕ್ಷರಾಗ್ತಾರೆ. ಅಧ್ಯಕ್ಷರಾದಂಥ ಸಂದರ್ಭದಲ್ಲಿ ಅವರು ಕಾನ್ಸ್ಟಿಟ್ಯೂಷನ್ನ ಪ್ರೆಸೆಂಟ್ ಮಾಡಿದಾಗ 6 ಜನ ಏನು ಇತರ ಸದಸ್ಯರು ಇರ್ತಾರೋ ಅವರು ಇತರ ಸದಸ್ಯರು ಕಾರಣಾಂತಗಳಿಂದ ಇಬ್ಬರು ಇಲ್ಲಿಗೆ ಹೊರಟೋಗ್ತಾರೆ, ಎಲ್ಲಿ ಫಾರಿನ್ಗೆ ಹೊರಟೋಗ್ತಾರೆ, ಇಬ್ಬರು ಸತ್ತೋಗ್ತಾರೆ. ಹಾಗಾಗಿ ಇವರೊಬ್ಬರೇ ಮುಂದಾಳತ್ವವನ್ನು ವಹಿಸಿ ನಾವು ಏನು ಇವತ್ತು ಕಾನೂನುಗಳನ್ನು ರೂಪಿಸ್ತಾ ಇದ್ದೇವೋ ಆ ಕಾನೂನನ್ನು ಆವಾಗಲೇ ತಮ್ಮ ಬಿಟ್ಟಾಗ ಅಲ್ಲಿ ಸಂಸತ್ತಲ್ಲಿ ಚರ್ಚೆ ಸ್ಟಾರ್ಟ್ ಆದಾಗ ಅವರು ಉತ್ತರ ಕೊಡೋದನ್ನು ಸುಮಾರು 20,000 ಪುಟಗಳಲ್ಲಿ ಈಗ ಅದನ್ನು ಪ್ರಿಂಟ್ ಮಾಡಿಟ್ಟಿದ್ದಾರೆ. ಅಲ್ಲಿ ಏನು ಅಲ್ಲಿ ಇದ್ದಂಥ ವಿದ್ವಾಂಸರಿರ್ಬೋದು, ಅಲ್ಲಿದ್ದಂಥ ಜನಪ್ರತಿನಿಧಿಗಳಿರ್ಬೋದು, ಏನೇನು ಕ್ವಶನ್ಸ್ಗಳನ್ನ ಅಲ್ಲಿ ಕಾನ್ಸ್ಟಿಟ್ಯೂಷನ್ ಡಿಬೇಟಲ್ಲಿ ಏನು ಸ್ಟಾರ್ಟ್ ಆಯಿತೋ ಅದನ್ನು ಇವತ್ತು ಒಂದು ಪುಸ್ತಕ ರೂಪದಲ್ಲಿ ಇದ್ದಾರೆ. ಹಾಗಾಗಿ ಈಗ ನಾವು ಅದನ್ನು ಇಬ್ಬರು ಮಹಾನುಭಾವರುಗಳ ಬಗ್ಗೆ ಈ 2 ನಿಮಿಷ 10 ನಿಮಿಷದಲ್ಲಿ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂತಂದರೆ ಸುಮಾರು ಕಡೆ ಡಾಕ್ಟರ್ BR ಅಂಬೇಡ್ಕರ್ ಸ್ಟಡೀಸ್ ಅಂತಲೇ ಓಪನ್ ಮಾಡಿಬಿಟ್ಟಿದ್ದಾರೆ. ಅದನ್ನು 2 ವರ್ಷ 3 ವರ್ಷ ಓದೋಂಥದ್ದಿದೆ. ಆ ಕಾರಣದಿಂದ ಈಗ ಸಾಹೇಬ್ರು ಹೇಳಿದ್ರು, ಯಾಕೆ ನಾವು ಈ ಥರ ಆಚರಣೆ ಸ್ವತಂತ್ರ ಅಸ್ತಿತ್ವವನ್ನು ಪಡೆದಿದೆ. ಅಲ್ಲಿಂದ ಇಲ್ಲಿವರೆಗೆ 75 ವರ್ಷಗಳ ಸುದೀರ್ಘ ನಡಿಗೆಯನ್ನು ಅವಲೋಕನ ಮಾಡಿದ್ರೆ, ತಿರುಗಿ ನೋಡಿದ್ರೆ, ನಮಗೆ ಈ ದೇಶದಲ್ಲಿ ನಿಜವಾಗಿಯೂ ತಳವೂರಬೇಕಾಗಿದ್ದ ನೆಲೆ ಪಡಿಬೇಕಾಗಿದ್ದ ಪ್ರತಿ ವ್ಯಕ್ತಿಯಲ್ಲಿ, ಪ್ರತಿ ಮನೆಯಲ್ಲಿ, ಪ್ರತಿ ನೆರೆಮನೆಗಳಲ್ಲಿ ಅಥವಾ ನೆರೆ ಗ್ರಾಮಗಳಲ್ಲಿ, ನೆರೆ ರಾಜ್ಯಗಳಲ್ಲಿ, ನೆರೆ ದೇಶಗಳಲ್ಲಿ ಏನು ಒಂದು ವಿಶ್ವವ್ಯಾಪಿಯಾಗಿ ಬೆಳೆಯಬೇಕಾಗಿದ್ದಂಥ ಪ್ರೀತಿ ಮತ್ತು ನಿರ್ಭೀತಿಯ ವಾತಾವರಣ ಇದೆಯಾ? ನಾವು ಸ್ವತಂತ್ರವಾಗಿ ಆಲೋಚನೆ ಮಾಡೋಕ್ಕೆ ಸಾಧ್ಯ ಇದೆಯಾ? ಸ್ವತಂತ್ರವಾಗಿ ವರ್ತಿಸೋಕ್ಕೆ ಸಾಮಾಜಿಕವಾಗಿ ಸಾಧ್ಯ ಇದೆಯಾ? ಸ್ವತಂತ್ರವಾದ ಒಂದು ಒಡನಾಟಗಳನ್ನು, ಸಂಬಂಧಗಳನ್ನು ಬಳಸ್ಕೊಳ್ಳಿಕ್ಕೆ ಸಾಧ್ಯ ಇದೆಯಾ ಅನ್ನುವಂಥ ಒಂದು ಪ್ರಶ್ನೆಯನ್ನು ಹಾಕ್ಕೊಂಡ್ರೆ ಅದು ಸಾಧ್ಯ ಆಗ್ತಾ ಇಲ್ಲ. ಇವತ್ತಂತೂ ಪ್ರೀತಿ ಮತ್ತು ನಿರ್ಭೀತಿಯ ವಾತಾವರಣ, ಭಯವಿಲ್ಲದ ವಾತಾವರಣವನ್ನು, ಪ್ರೀತಿಯ ವಾತಾವರಣವನ್ನು ಸಮಾಜದ ನಡುವೆ, ವ್ಯಕ್ತಿಗಳ ನಡುವೆ, ಕುಟುಂಬಗಳ ನಡುವೆ, ಈವನ್ ಒಂದೇ ಕುಟುಂಬದೊಳಗೆ ಆ ಒಂದು ಪ್ರೀತಿಯ ವಾತಾವರಣವನ್ನು ನಾವು ದಾಳಿ ಮಾಡ್ತಾ ಇದ್ದೀವಿ, ಅದನ್ನು ಕೊಲ್ತಾ ಇದ್ದೀವಿ. ಬುದ್ಧ, ಅಂಬೇಡ್ಕರ್ 1980 ಹಿಂದಕ್ಕೆ ಅಂಬೇಡ್ಕರ್ ಜಯಂತಿಯನ್ನು ಆಚರಿಸ್ತಿದ್ವಾ ಅಂತ ಅಂದರೆ ಇರಲಿಲ್ಲ. ಅಂಥ ವಾತಾವರಣ ಇರಲಿಲ್ಲ. ಅಂಥ ವಾತಾವರಣವನ್ನು ಚಳುವಳಿಗಳು, ಹೋರಾಟಗಳು ನಿರ್ಮಿಸಿದ್ವು.
90ರ ಹಿಂದಕ್ಕೆ ಬಸವಣ್ಣನ ಜಯಂತಿಯನ್ನು ಇದ್ವು ಅಂತಂದರೆ ಇರಲಿಲ್ಲ. ನಾನು ಹಾಸನದಲ್ಲಿದ್ದಾಗ ಬಸವ ಜಯಂತಿಗೆ ಸಂಬಂಧವಾಗಿ ಮೊದಲ ಬಾರಿಗೆ ಒಂದು ಪತ್ರಿಕಾ ಪ್ರಕಟಣೆ ಮಾಡಿದ್ವಿ, ಬಸವ ಜಯಂತಿಯ ಶುಭಾಶಯಗಳು ಅಂತ. ಅದಕ್ಕೆ ನಮ್ಮ ಒಬ್ಬ ಶ್ರೇಷ್ಠ ಕಲಾವಿದರು ತಕರಾರು ಮಾಡಿದ್ರು, ಏನಯ್ಯ ಅದು ನಿಮಗೆ ಬುದ್ಧಿ ನೆಟ್ಟಗಿದೆಯಾ ಅಂತ. ಬಸವ ಜಯಂತಿ ಅಂದರೆ ದನಗಳ ಒಂದು ಗೌರವದ ಆಚರಣೆ, ಅದರ ನೆನಪಿಗೆ ಇರುವಂಥದ್ದು ಅಂತ. ಇಲ್ಲ, ಆ ಥರ ಅಲ್ಲ ಅದು. ಕಲಾವಿದರೆ ನೀವು ಕೇಳಿ, ಇದು ಬಸವ ಜಯಂತಿ ಅಂದರೆ ಅಣ್ಣ ಬಸವಣ್ಣನನ್ನು ನೆನಪಿಸ್ಕೊಳ್ಳುವಂಥ ದಿನ. ಹಂಗಾಗಿ ನಾವು ಅದನ್ನು ಮಾಡಬೇಕು ಅಂತ. ಬೆಳಕು ನೀಡಿದ ಅಂಬೇಡ್ಕರರ ಜೀವನ ಕಥೆಯ ಭಾರತೀಯರೇ ನೀವು ಕೇಳಿ, ವಿಶ್ವ ಮಾನವನ ಸಾಹಸಗಾಥೆ ದೇಶಭಕ್ತರೇ ನೀವು ಕೇಳಿ. ಹೆಸರು ಭೀಮಾಬಾಯಿ, ತಾಯಿಯ ಹೆಸರು ಸೂರ್ಯನ ತೇಜದ ಬಾಲನ ಕರೆದ ಭೀಮಾ ಎಂದು ಹೆಸರಿಟ್ಟು, ಬೆಳೆಯುವ ಪೈರು ಮೊಳಕೆಯಲ್ಲಿಯೇ ಪ್ರತಿಭೆಯ ಮೆರೆದನು ಬಾಲಕನು, ಬಡತನದಲ್ಲಿಯೇ ಬೆಂದು ಬಂದನು ಪುಟ ಬಂಗಾರವು ತಾನಾಗಿ. ನೊಂದ ಜನತೆಗೆ ಸಗಾತೆ ದೇಶಭಕ್ತರೇ ನೀವು ಕೇಳಿ. ನೋಡಲು ಗಾಡಿಯ ಪಯಣದಿ ಹೋದಾಗ ಗಾಡಿ ಸವಾರನು ಜಾತಿಯ ತಿಳಿದು ಪದವಿಯ ಪಡೆದು ಹೋರಾಟವನ್ನು ರೂಪಿಸಿದ ನೊಂದ ಜನತೆಗೆ ದಾರಿ ತೋರಿದ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ ಪೇಟೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ಗಾಯತ್ರಿ ಕಲ್ಯಾಣ ಮಂಟಪದಲ್ಲಿ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಬೆಂಗಳೂರು, ಕುಶಾಲನಗರ ಪ್ರೆಸ್ ಕ್ಲಬ್ ಟ್ರಸ್ಟ್, ಸಂಗಮ ಟಿವಿ ಹಾಗೂ ವಂಶ ನ್ಯೂಸ್ ಸಹಯೋಗದಲ್ಲಿ ರಾಜ್ಯ ಮಟ್ಟದ ಸಾಮಾಜಿಕ ಕ್ರಾಂತಿ ಪ್ರಶಸ್ತಿ ಪ್ರದಾನ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಬೆಳಗಾವಿ ನಗರದ ಕನ್ನಡ ಸಾಹಿತ್ಯ ಭವನದಲ್ಲಿ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಬೆಳಗಾವಿ ಜಿಲ್ಲಾ ಘಟಕದ ವತಿಯಿಂದ ಬೇಸಿಗೆ ಕವಿಗೋಷ್ಠಿ ಹಮ್ಮಿಕೊಳ್ಳಲಾಗಿತ್ತು. ಕೆಆರ್ಪೇಟೆ ಪಟ್ಟಣದ ಜೆಎಂಎಫ್ಸಿ ಸಿವಿಲ್ ನ್ಯಾಯಾಲಯದ ಆವರಣದಲ್ಲಿ ಬಸವ ಜಯಂತಿ ಹಾಗೂ ಅಂಬೇಡ್ಕರ್ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸಿದರು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಎನ್.